ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Shri Shirdi Sai Baba Seva Charitable Trust, Raichur. Om Sai Dhyana Mandira. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜುಲೈ 25 ಮತ್ತು 26ರಂದು ಬಸವ ಉತ್ಸವ, ಗೋಷ್ಠಿಗಳು, ಪಥಸಂಚಲನ. ಸಿದ್ದರಾಮಪ್ಪ. ದೆಹಲಿಯಲ್ಲಿ ನೀಟ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಯುವ ಕಾಂಗ್ರೆಸ್ನಿಂದ 23ರಂದು ಬೃಹತ್ ಪ್ರತಿಭಟನೆ. ಮರಿಸ್ವಾಮಿ. ಬರಗಾಲ ಘೋಷಣೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ, ಜೋಳ ಮಾರಾಟದ ಬಾಕಿ ಹಣ ಜುಲೈ 31ರೊಳಗೆ ಪಾವತಿ ಭರವಸೆ. ಜಹೀರಾಬಾದ್ನಲ್ಲಿ ರಕ್ತದಾನ ಶಿಬಿರ, ನಿರಂತರ ರಕ್ತದಾನ ಶಿಬಿರಗಳ ಮೂಲಕ ರಕ್ತದ ಕೊರತೆ ನೀಗಿಸಬೇಕು. ಡಾಕ್ಟರ್ ನಂದಿತಾ. ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ನೆನೆಗುದಿಗೆ, ದೇವದಾಸಿ ವಿಮೋಚನಾ ಸಂಘದಿಂದ ಪ್ರತಿಭಟನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಯಲ್ಲಿನ ಅಕ್ರಮ ಖಂಡಿಸಿ ಮನವಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಮತ್ತು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಹಾದಿಮನಿ ಮೇಲೆ ಹಲ್ಲೆ, ಕೃಷಿ ವಿಶ್ವವಿದ್ಯಾಲಯ ಸಹಾಯಕ ಆಡಳಿತ ಅಧಿಕಾರಿ ಸಿದ್ದರಾಮ ಕಟ್ಟಿಮನಿ. ರಾಷ್ಟ್ರೀಯ ಬಸವ ದಳದಿಂದ ಜುಲೈ 25 ಮತ್ತು 26ರಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ 3ನೇ ಬೃಹತ್ ಬಸವ ಉತ್ಸವ ಆಯೋಜಿಸಲಾಗಿದೆ ಎಂದು ಬಸವ ದಳದ ಅಧ್ಯಕ್ಷ ಸಿದ್ದರಾಮಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಂಗಳೂರಿನ ಶ್ರೀ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಪೀಠ ಅಧ್ಯಕ್ಷ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಬಸವ ಕಲ್ಯಾಣದ ಗುಡತೀರ್ಥವಾಡಿ ಬಸವ ಮಹಾಮನೆ ಮಹಾಮಠದ ಶ್ರೀ ಬಸವಪ್ರಭು ಸ್ವಾಮೀಜಿ, ಚಿಕ್ಕಮಗಳೂರು ಜಯಬಸವ ವನದ ಶ್ರೀ ಮಹಾಶಿವಶರಣ ಶ್ರೀ ಬಸವ ಹರಳಯ್ಯ ಸ್ವಾಮೀಜಿ, ಬಳ್ಳಾರಿ ವಿಷಬ್ ರೆವೆಂಡರ್ ಹೆನ್ರಿ ಡಿಸೋಜಾ, ಸತೂರ್ ಸೂಫಿ ಸಂತ ಸೈಯದ್ ಅಬ್ದುಲ್ ರಜಾಕ್ ಇಲ್ಕಲ್, ಪ್ರವಚನಕಾರ ಲಾಲ್ ಹುಸೇನ್ ಸಾಬ್ ಕಂದಕಲ್, ಚಿಕ್ಕಮುನಹಳ್ಳಿ ಸಿದ್ಧಾರೂಢ ಮಠದ ಶ್ರೀ ಶಿವಪುತ್ರ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ನೆರವೇರಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಎನ್ಎಸ್ ಬೋಸರಾಜ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ಬಾದರ್ಲಿ, ಹಂಪಯ್ಯ ನಾಯಕ್, ಕೇಂದ್ರ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಪಿ ರುದ್ರಪ್ಪ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್ ಆಗಮಿಸಲಿದ್ದಾರೆ. ಸಂಜೆ 4:30ಕ್ಕೆ ಯುವ ಸಮಾವೇಶ ನಡೆಯಲಿದೆ. ಸಾನ್ನಿಧ್ಯವನ್ನು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಬೀದರ್ ಬಸವ ಮಂಟಪ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಬಸವ ಮಹಾಮನೆಯ ಶ್ರೀ ಬಸವ ಪ್ರಭು ಸ್ವಾಮೀಜಿ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಗುರಿಮಿಠಕಲ್ ಶಾಸಕ ಶರಣಗೌಡ ಕಂದುಕೂರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಮಹೇಶ್ ರೆಡ್ಡಿ ಗೌಡ ಮುದ್ನಾಳ, ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕ್ನೂರು ಆಗಮಿಸಲಿದ್ದಾರೆ.
ಜುಲೈ 25ರಂದು ಸಂಜೆ 7:30ಕ್ಕೆ ಗೃಹಸ್ಥ ಜಂಗಮರ ಸಮಾವೇಶ ನಡೆಯಲಿದೆ. ನಿವೃತ್ತ ಕೆಎಎಸ್ ಅಧಿಕಾರಿ ಎಸ್. ದಿವಾಕರ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹುಬ್ಬಳ್ಳಿಯ ಸಚ್ಚಿದಾನಂದ ಪ್ರಭು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಸವ ಮಾರ್ಗ ಪ್ರತಿಷ್ಠಾನದ ವಿಶ್ವರಾಧ್ಯ ಸತ್ಯಂಪೇಟೆ, ಬಸವರಾಜ್ ಕುಮಾರ್ ಪಾಟೀಲ್ ಬೀದರ್, ಕೊಪ್ಪಳದ ವೀರಣ್ಣ ಕೊರ್ಲಳ್ಳ, ಜಗದೇವಿ ಚೆಟ್ಟಿ ಆಗಮಿಸಲಿದ್ದಾರೆ. ರಾತ್ರಿ 9:30ಕ್ಕೆ ಕಲ್ಯಾಣ ಕ್ರಾಂತಿ ಮುನ್ನುಡಿ ನಾಟಕ ಪ್ರದರ್ಶನವಾಗುತ್ತದೆ. ಜುಲೈ 26ರಂದು ಶ್ರೀ ಗುರು ಬಸವ ಪೂಜೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 8:30ಕ್ಕೆ ಬಸವ ಪಥ ಸಂಚಲನ ನಗರದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಲಿದೆ. ಬೆಳಗ್ಗೆ 10:30ಕ್ಕೆ ಶರಣೆಯರ ಸಮಾವೇಶ ನಡೆಯಲಿದೆ. ದಿವ್ಯ ಸಾನ್ನಿಧ್ಯವನ್ನು ಬೀದರ್ ಬಸವ ಮಂಟಪದ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ವಹಿಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ದೇವದುರ್ಗ ಶಾಸಕಿ ಕಾರ್ಯಮ್ಮ ಜಿ ನಾಯಕ್ ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನಡೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ, ಡಾಕ್ಟರ್ ಶಾರದಾ ಪ್ರಭುಲಿಂಗನಾಯಕ್ ಆಗಮಿಸಲಿದ್ದಾರೆ. 2 ದಿನ ಕಾರ್ಯಕ್ರಮದಲ್ಲಿ ಬಸವ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಬಸವ ಉತ್ಸವ, ಇದು 3ನೇ ಬಸವ ಉತ್ಸವ. ಈಗಾಗಲೇ 2 ಬಸವ ಉತ್ಸವಗಳು ಮುಗಿದಿವೆ. ಈ 3ನೇ ಬಸವ ಉತ್ಸವವು ಎಡೆಗೊರೆಯ ನಾಡು ರಾಯಚೂರಿನ ರಾಯಚೂರಿನ ಗಂಧ ಕಲ್ಯಾಣ ಮಂಟಪದಲ್ಲಿ ಬರುವ 25 ಜುಲೈ ಮತ್ತು 26 ಜುಲೈ ಶನಿವಾರ ಮತ್ತು ಭಾನುವಾರ ಈ 2 ದಿನಗಳ ಕಾಲ ನಡೆಯಲಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಬಸವ ಜ್ಯೋತಿ ಯಾತ್ರೆಗಳು ಪ್ರಾರಂಭಗೊಂಡಿವೆ. ಆ 3 ಜ್ಯೋತಿ, ಇದು 3ನೇ ಬಸವ ಉತ್ಸವ ಆಗಿರುವುದರಿಂದ 3 ಬಸವ ಜ್ಯೋತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ಬಸವ ಜ್ಯೋತಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಪರುಷಕಟ್ಟೆಯಿಂದ ಅದು ಬಸವ ಜ್ಯೋತಿ ಯಾತ್ರೆ ಈಗ ಮಾರ್ಗದಲ್ಲಿದೆ, ಸಾಗಿ ಬರುತ್ತಿದೆ. ಇದರಂತೆ 2ನೇ ಬಸವ ಜ್ಯೋತಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜಿನಹಳ್ಳಿಯಿಂದ ಅಲ್ಲಿ ಅರಳೆಯ ಜ್ಯೋತಿ ಯಾತ್ರೆ ಇದು ಕೂಡ ಪ್ರಾರಂಭವಾಗಿದೆ. ಇನ್ನು ಕಾರ್ಯಕ್ರಮದ ದಿನದಂದು ರಾಯಚೂರು ತಾಲೂಕಿನ ಸುಕ್ಷೇತ್ರ ದೇವರ ಸೂಗೂರಿನಿಂದ ಸೂಗೂರು ಚೆನ್ನವೀರೇಶ್ವರ ಜ್ಯೋತಿ ಯಾತ್ರೆ, ಹೀಗೆ ಒಟ್ಟು 3 ಜ್ಯೋತಿ ಯಾತ್ರೆಗಳು ಬಂದ ನಂತರ ಅವುಗಳ ಜ್ಯೋತಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮವು ಉದ್ಘಾಟನೆ ಸಮಯ ಅಂದು 10:30ಕ್ಕೆ. ಈ ಕಾರ್ಯಕ್ರಮವು 9 ಪೂಜ್ಯರುಗಳು, ಬಸವ ತತ್ವದ ಪೂಜ್ಯರು, ಪ್ರವಚನಕಾರರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಚನ್ನಬಸವೇಶ್ವರ ಜ್ಞಾನಪೀಠ, ಬಸವ ಗಂಗೋತ್ರಿ, ಕುಂಬಳಗೋಡು, ಬೆಂಗಳೂರು ಇವರು ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಿದೆ. ಇನ್ನು ಉಳಿದವರು ದಿವ್ಯ ಸಮ್ಮುಖ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು, ಬಸವ ಮಂಟಪ ಬೀದರ್, ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಯವರು, ಬಸವ ಮಹಾಮನೆ ಮಹಾಮಠ ಗುಣತೀರ್ಥವಾಡಿ ಬಸವ ಕಲ್ಯಾಣ. ಇನ್ನು ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿಯವರು, ವಿಶ್ವಧರ್ಮಪೀಠ ಜಯಬಸವನ ಚಿಕ್ಕಮಗಳೂರು. ನಂತರ ಪೂಜ್ಯ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಚಿಕ್ಕಮಗಳೂರಾಯಿತು. ಪೂಜ್ಯ ಶ್ರೀ ರೆವರೆಂಡ್ ಹೆನ್ರಿ ಡಿಸೋಜಾ ಬಿಷಪ್ ಬಳ್ಳಾರಿಯವರು. ಇದರಂತೆ ಪೂಜ್ಯ ಶ್ರೀ ಸೈಯದ್ ಅಬ್ದುಲ್ ರಜಾಕ್ ಇವರು ಸೂಫಿ ಸಂತರು, ಸತ್ತೂರು ಧಾರವಾಡದವರು. ಆಮೇಲೆ ಪೂಜ್ಯ ಶ್ರೀ ಲಾಲ್ ಹುಸೇನ್ ಸಾಬ್ ಬಂಧುಗಲ್ ಇವರು ಪ್ರಖ್ಯಾತ ಪ್ರವಚನಕಾರರು, ಇಲ್ಕಲ್. ಪೂಜ್ಯ ಶ್ರೀ ಶಿವಪುತ್ರ ಮಹಾಸ್ವಾಮೀಜಿಯವರು, ಸಿದ್ಧಾರೂಢ ಮಠ, ಚಿಕ್ಕಮನವಳ್ಳಿ. ಹೀಗೆ ಒಟ್ಟು 9 ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ. ಇದರ ಮೊದಲಿಗೆ ಧ್ವಜಾರೋಹಣ ಇರುತ್ತದೆ. ಆ ಧ್ವಜಾರೋಹಣವನ್ನು ನಮ್ಮ ರಾಯಚೂರಿನ ಮಾಜಿ ಶಾಸಕರಾದ ಶರಣ ಎ. ಪಾಪಾರೆಡ್ಡಿಯವರು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಉದ್ಘಾಟನೆ. ಆ ಉದ್ಘಾಟನೆಯನ್ನು ಶರಣ ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಬಸವ ಪರ ಅನೇಕ ಕೆಲಸಗಳನ್ನು, ಪ್ರಗತಿಪರ ಕೆಲಸಗಳನ್ನು ಮಾಡಿದವರು ತಮ್ಮ ಅಧಿಕಾರಾವಧಿಯಲ್ಲಿ. ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಎನ್.ಎಸ್. ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಖಾತೆಯ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಉಳಿದಂತೆ ಮುಖ್ಯ ಅತಿಥಿಗಳು ಶರಣ ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್, ಮಾನ್ಯ ಶಾಸಕರು, ರಾಯಚೂರು ನಗರ ಕ್ಷೇತ್ರ. ನಂತರ ಡಾಕ್ಟರ್ ಶರಣ ಬಸವನಗೌಡ ದದ್ದರ್, ಮಾನ್ಯ ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ಶರಣ ಬಸವನಗೌಡ ಬಾದರ್ಲಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಸಿಂಧನೂರು. ಶರಣ ಹಂಪಯ್ಯ ನಾಯಕ್, ಮಾನ್ಯ ಶಾಸಕರು,
ಮಾನ್ಯ ಶಾಸಕರು ಮಾನ್ವಿ, ಶರಣ ಬಸವರಾಜ್ ಪಾಟೀಲ್ ಅನ್ವರಿ, ಮಾಜಿ ಕೇಂದ್ರ ಸಚಿವರು ನವದೆಹಲಿ, ಶರಣ ಎ ವಸಂತಕುಮಾರ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ರಾಯಚೂರು, ಶರಣ ರವಿ ಬೋಸರಾಜ್, ಯುವ ಮುಖಂಡರು ರಾಯಚೂರು. ಇವರೆಲ್ಲರಿಗೂ ವೈಯಕ್ತಿಕವಾಗಿ ಕಾರ್ಯಕ್ರಮ 2 ದಿನಗಳ ಕಾರ್ಯಕ್ರಮ ಇದಾಗಿದೆ. ಮತ್ತು ಯುವಜನ ಅವತ್ತೇ ಮಧ್ಯಾಹ್ನ ಯುವ ಸಮಾವೇಶ ಕೂಡ ಇದೆ. ಯುವಕರು ಧರ್ಮದಲ್ಲಿ ಪಾತ್ರ ವಹಿಸಬೇಕು. ಯುವಕರ ಪಾತ್ರ ಕೂಡ ಯುವಕರಿಗಾಗಿ ಧರ್ಮದ ಚಟುವಟಿಕೆಗಳಲ್ಲಿ ಇರಬೇಕು ಅಂತೇಳಿ ಯುವಕರಿಗೆ ಮಹತ್ವ ಕೊಡಲಾಗಿದೆ. ಅದರಂತೆ ಗೃಹಸ್ಥ ಜಂಗಮರ ಸಮಾವೇಶ ಅತ್ಯಂತ ಮಹತ್ವಪೂರ್ಣವಾದ ವಿಶಿಷ್ಟವಾದಂತಹ ಕಾರ್ಯಕ್ರಮ ಇದು. ಗೃಹಸ್ಥ ಜಂಗಮ, ಗೃಹಸ್ಥರಾಗಿದ್ದುಕೊಂಡೇ ಜಂಗಮ ಕೆಲಸಗಳನ್ನು, ಧಾರ್ಮಿಕ ಕೆಲಸಗಳನ್ನು, ಕ್ರಿಯೆಗಳನ್ನು ನಡೆಸಿಕೊಡುವುದು ಇವರು ಗೃಹಸ್ಥ ಜಂಗಮರು ಅಂತ ಕರೀತಾರೆ. ಅಂಥವರ ಸಮಾವೇಶ ಕೂಡ ಇದೆ. ಅವತ್ತು ಈ 3 ಕಾರ್ಯಕ್ರಮಗಳಾದಮೇಲೆ ರಾತ್ರಿ ಒಂದು ನಾಟಕ ಪ್ರದರ್ಶನ ಕೂಡ ಇರುತ್ತದೆ. ಆಮೇಲೆ 2ನೇ ದಿನ ಒಂದು ಇಲ್ಲಿ ಪಥಸಂಚಲನ, ಮುಖ್ಯವಾಗಿ ಪಥಸಂಚಲನ ಬಸವೇಶ್ವರ ಚೌಕದಲ್ಲಿರುವ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಅದೇ ಬಸವ ಮಾರ್ಗದಲ್ಲಿ ಹೋಗಿ ಮಹಾತ್ಮ ಗಾಂಧೀಜಿಯವರ ಅಲ್ಲಿ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಿ ಮತ್ತೆ ಗಂಜು ಕಲ್ಯಾಣ ಮಂಟಪ ತಲುಪುತ್ತದೆ. ಅಲ್ಲಿಂದ ತಲುಪಿದ ಸುಮಾರು 11 ಗಂಟೆಗೆ ಒಂದು ಮಹಿಳಾ ಗೋಷ್ಠಿ ಇದೆ. ಈ ಮಹಿಳಾ ಗೋಷ್ಠಿಯ ದಿವ್ಯ ಸಾನ್ನಿಧ್ಯ ಮಾತೆ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ವಹಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ದೇವದುರ್ಗದ ಶಾಸಕಿ ಶರಣೆ ಕರೆಯಮ್ಮ ನಾಯಕಿಯವರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಮಹಿಳಾ ಉತ್ಸವದ ಉದ್ಘಾಟನೆ ಶರಣೆ ಪ್ರಿಯಾಂಕಾ ಜಾರಕಿಹೊಳಿ, ಮಾನ್ಯ ಸಂಸದರು ಚಿಕ್ಕೋಡಿ ಇವರು ವಹಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗಂಗಮ್ಮ ಸತ್ತಂಪೇಟೆ, ಖ್ಯಾತ ಚಿಂತಕರು, ಲಿಂಗಿಸುಗರು ಇವರು ಮತ್ತೆ ಕಳೆದ ತಿಂಗಳು ರಾಯಚೂರಿನಲ್ಲಿ ಜರುಗಿದ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಈರಪ್ಪ ಗೌಡ, ಯರಮರ ಶಂಶಾಲಂ, ಸುಗುರೆಡ್ಡಿ, ಭೀಮಣ್ಣ, ಸತ್ಯನಾರಾಯಣ ಇದ್ದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಖಂಡಿಸಿ ಜುಲೈ 23ರಂದು ಜಿಲ್ಲಾ ಯುವ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಎಂದು ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ. ವಿದ್ಯಾರ್ಥಿಗಳು, ಯುವಕರ ಮೇಲೆ ಸರ್ಕಾರ ದಾಳಿ ಮಾಡಿ ಹೋರಾಟ ತಡೆಯಲು ಹೊರಟಿರುವುದು ಖಂಡನೀಯ. ಪಕ್ಷ ನಾಯಕ ರಾಹುಲ್ ಗಾಂಧಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಇವರ ಸೂಚನೆ ಮೇರೆಗೆ ಹೋರಾಟ ನಡೆಯಲಿದೆ. ಸರಿಸುಮಾರು 8 ರಿಂದ 10 ಸಾವಿರ ಯುವಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಪ್ರತಿಭಟನೆಗೆ ಆಹ್ವಾನಿಸಲಾಗಿದೆ. ವೈದ್ಯರು, ವಕೀಲರು, ವಿವಿಧ ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಹೋರಾಟ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮವನ್ನು ನಾವು ರಾಯಚೂರು ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು, ಯುವ ನಾಯಕರಾಗಿರುವಂಥ ಮಂಜುನಾಥ್ ಗೌಡ ರಾಜ್ಯಾಧ್ಯಕ್ಷರು, ಇವರು ಎಲ್ಲರ ಆದೇಶ ಮೇರೆಗೆ ನಾವು ರವಿ ಬೋಸರಾಜು ಮತ್ತು ಎಲ್ಲರ ಆದೇಶ ಮೇರೆಗೆ ನಾವು ದಿನಾಂಕ 23ರಂದು ಬೆಳಿಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಾರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ಸುಮಾರು ಪ್ರತಿಭಟನೆಯಲ್ಲಿ ಒಂದು 8 ರಿಂದ 10 ಸಾವಿರ ಜನಸಂಖ್ಯೆ ಸೇರಬೇಕಾಗಿ ನಾವೆಲ್ಲರೂ ವಿನಂತಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಕಾಲೇಜು ಮತ್ತು ಪ್ರತಿಯೊಂದು ಕಾಲೇಜಿಗೆ ನಾವೆಲ್ಲ ಯುವ ಕಾಂಗ್ರೆಸ್ ಮಿತ್ರರುಗಳು ಎಲ್ಲರೂ ಹೋಗಿ ನಾವು ಪ್ರತಿಯೊಂದು ಪ್ರಿನ್ಸಿಪಾಲ್ಗೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳನ್ನು ನಾವು ರಿಕ್ವೆಸ್ಟಿನಿಂದ ಕರ್ಕೊಂಡು ಎಲ್ಲರನ್ನ ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾವು ಈ ಪತ್ರಿಕೆ ಮುಖಾಂತರ ನಾವು ಅದು ಫಾರ್ಮರ್ಸ್ ಬಗ್ಗೆ ಅದು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಕಾರಣ ಬಂದಿದೆ ಏನಂತಂದ್ರೆ ಸ್ಟೂಡೆಂಟ್ ಈ ಥರ ಆಗ್ತಿದೆ ಅಂತ ಆ ಕಾರಣ ನಾವು ಬಂದಿವಿ. ದಯವಿಟ್ಟು ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಒಳ್ಳೆಯದು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮೊಹಮ್ಮದ್ ಶಹನವಾಜ್, ಆರ್ಡಿಎ ಸದಸ್ಯೆ ಪ್ರತಿಭಾ ರೆಡ್ಡಿ, ಫಜಲ್ ಖಾನ್, ಸೈಯದ್ ಮುದಸಿರ್, ಪ್ರತಾಪ್, ಸುರೇಖಾ, ಪ್ರಭು ಸೇರಿದಂತೆ ಅನೇಕರಿದ್ದರು. ಮಳೆ ಕೊರತೆಯಿಂದ ತಾಲೂಕಿನ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆಗಳು ಸಂಪೂರ್ಣ ಒಣಗಿರುವ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕನ್ನು ಕೂಡಲೇ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಅಲ್ಲದೆ ಸರ್ಕಾರ ಖರೀದಿ ಕೇಂದ್ರಗಳಿಗೆ ಜೋಳ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ಬುಧವಾರ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ಬಿವಿ ನಾಯಕ್, ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಸಮರ್ಪಕ ಮಳೆಯಾದ ಕಾರಣ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು, ರೈತರು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ಮಾನವಿ ಸೇರಿದಂತೆ ಮಳೆ ಕೊರತೆಯಿಂದ ಹಾನಿಗೊಳಗಾದ ಪ್ರದೇಶಗಳನ್ನು ಸರ್ಕಾರ ತಕ್ಷಣ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಅಗತ್ಯ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಸರ್ಕಾರದ ಖರೀದಿ ಕೇಂದ್ರಗಳಿಗೆ ಜೋಳ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಹಣವನ್ನು ಯಾವುದೇ ವಿಳಂಬವಿಲ್ಲದೆ ಪಾವತಿಸಿ ರೈತರ ನೆರವಿಗೆ ಬರಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯ ಬಳಿಕ ಆಹಾರ ಇಲಾಖೆ ಉಪನಿರ್ದೇಶಕ ನಜೀರ್ ಅಹಮದ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನ ಜೋಳ ಖರೀದಿಯ ಬಾಕಿ ಹಣವನ್ನು ಜುಲೈ 31ರೊಳಗೆ ರೈತರ ಖಾತೆಗೆ ಪಾವತಿಸಲಾಗುವುದು ಎಂದು ಭರವಸೆ ನೀಡಿದರು. ಪೇಮೆಂಟ್ ಮುಂಗಾರು ಬರಬೇಕಾಗ್ಯದ, ಇನ್ನು ಹಿಂಗಾರು ಬೆಳೆದಂತೂ ದೂರ ಉಳಿತು. ನಾನು ನಿನ್ನೆ ದೂರವಾಣಿ ಮುಖಾಂತರ ಮಾತಾಡಿದಾಗ ಇವತ್ತಿಗೂ ₹1 ಕೂಡ ಸರ್ಕಾರದಿಂದ ಬಂದೇ ಇಲ್ಲ. ಪೇಮೆಂಟಿನ ಕೊಡ್ತು ಅಂತ ಹೇಳೋದಕ್ಕೆ ಏನು ಹೇಳ್ತಾರೋ ಏನು ಗೊತ್ತಿಲ್ಲ. ಈಗ ಆಲ್ರೆಡಿ ಅಧಿಕಾರಿಗಳು ಬಂದು ಮಾತಾಡ್ತಾರ. ಆದ್ರೆ ಈಗ ಮಳೆ ಬಂದು ನಮ್ಗೆ ಸುಮಾರು ಸರಿಯಾಗಿನ ಮಳೆಗಾಲ ಆಗಿಲ್ಲ, ಬಡನ ಆಕಸ್ಮಿಕವಾಗಿ ಮಳೆಗಿನ ಬಂದಿದ್ರ ಇವತ್ತು ಜೋಳ ಹಾಕಿದಂಥ ರೈತರಿಗೆ ₹10 ಕೂಡ ಪೇಮೆಂಟ್ ಆಲಾರ್ದಂಥ ಪರಿಸ್ಥಿತಿ ಅದ. ಇಂಥ ಪರಿಸ್ಥಿತಿ ಹೀಗೆ ಮುಂದುವರೆದ್ರಿಗಿನ ಮುಂದೇನಾಗ್ತದ? ಹೀಗಾಗಿ ಇಡೀ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರೈತರಾಗಲಿ, ನಮ್ಮ ಪಕ್ಷದ ಮುಖಂಡರಾಗಲಿ, ಇದು ಒಂದೇ ದಿನ ನಾವು ಹೋರಾಟ ಮಾಡಿ ಕೈ ಬಿಟ್ರಿಗಿನ ನೆಕ್ಸ್ಟ್ ಬರೋದೇ ಇಲ್ಲ. ಬರ್ತಾರ, ಮನವಿ ಪತ್ರ ತಗೊಂತಾರ, ಆಯ್ತು ನಾವು ಸರ್ಕಾರಕ್ಕೆ ಸಲ್ಲಿಸ್ತು ಅಂತಾರ. ಆ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ. ನಾವು ಮಾಡಿರ್ತಕ್ಕಂಥ ಸ್ಟ್ರೈಕಿಗೆ ಜಿಲ್ಲಾಧಿಕಾರಿಗಳು ಬರಬೇಕು. ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ತಗೊಂಡಾಗ ಎಲ್ಲ ದೊಡ್ಡ ನ್ಯೂಸ್ ಚಾನಲ್ದು ಒಂದು ಸ್ಟೇಟ್ ಇಶ್ಯೂ ಆದಾಗ ಮಾತ್ರ ಅದು ವಿಷಯಗಳು ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತದೆ. ಅವಾಗ ಅವ್ರು ಪೇಮೆಂಟ್ ಮಾಡ್ತಾರೆ. ನಾವಿಲ್ಲಿ ಮಾತಾಡಿ ಇಷ್ಟಪಡ್ತೀನಿ. ಬಂಧುಗಳೇ, ಇದು ನಮ್ಮ ಕರ್ನಾಟಕ ಸರ್ಕಾರನ ಯಾವ ಸರ್ಕಾರ ಅಂತ ಕರಿಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹಿಂದಕ್ಕೆ ಡೆಲ್ಲಿಯಲ್ಲಿ ಒಬ್ಬರು ತಗಲಕ್ಕಂತಿದ್ರಂತೆ. ಡೆಲ್ಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ, ದೇವಗಿರಿಗಿಂತ ಡೆಲ್ಲಿಗೆ ರಾಜಧಾನಿಯನ್ನು ವರ್ಗಾಯಿಸಿ ಜನರನ್ನು ಸತಾಯಿಸಿದನು. ಅಂಥ ಸರ್ಕಾರ ನಮ್ಮ ಕರ್ನಾಟಕದಲ್ಲಿದೆ. ಆಡು ಮುಟ್ಟದ ತೊಪ್ಪಲಿಲ್ಲ. ನಮ್ಮ ಸರ್ಕಾರ ಭ್ರಷ್ಟಾಚಾರ ಮಾಡದ ನಿಗಮಗಳೇ ಇಲ್ಲ. ಇಡೀ ನಮ್ಮ ಕರ್ನಾಟಕದ ಎಲ್ಲ ನಿಗಮಗಳನ್ನು ದೀಪಾಲಿಸಿಬಿಟ್ಟಿದ್ದಾರೆ. ಹೊಲದಾಗ ದುಡ್ದು ಗೌರ್ಮೆಂಟ್ ಸರ್ಕಾರ ಖರೀದಿ ಮಾಡ್ಬೇಕಾದ್ರದಕ್ಕೆ ಹಲವಾರು ರೀತಿಯ ಮೀನಾಮೇಷಗಳನ್ನು ಇಡಿಸಿ, ಹಲವಾರು ರೀತಿಯ ನಿಬಂಧನೆಗಳನ್ನು, ನಿಯಮಗಳನ್ನು ಹಾಕಿ ನಮ್ಮ ಜೋಳ ಖರೀದಿ ಮಾಡಿದ ಮೇಲೆ ಅದ್ರಾಗ ಹಿಂಗಾರು ಮುಂಗಾರು ಅಂತ ಮಾಡೋದು. ಮತ್ತೆ ಆಮೇಲೆ ಜೋಳ ಖರೀದಿ ಮಾಡಿದ ಮೇಲೆ ನಂಬ್ರಕ್ಕೆ ನಮ್ಗೆ ಮತ್ತೆ ರೋಡಿಗೆ ಕುಂದಿರ್ಬೇಕು. ಇದು ಎಂಥ ದುರಂತ. ಬಹುಶಃ ಇದು ಎಲ್ಲ ರೈತರು ಹೇಳಿದೆ ನಾನು, ಬಹುಶಃ ಕಣ್ಣೀರು ಬರ್ತಾ ಇದ್ದಾವ. ಇವತ್ತು ಬ್ಯಾಂಕಿನ ಬಡ್ಡಿ ಕಟ್ಟಬೇಕಾಗೈತೆ, ಬಡ್ಡಿಗೆ ರೊಕ್ಕಿಲ್ಲ. ಮಕ್ಕಳು ಶಾಲೆ ಸ್ಟಾರ್ಟ್ ಆಗ್ಯಾವ, ಶಾಲೆ ಫೀಸ್ ಕಟ್ಟಬೇಕು, ಶಾಲೆ ಫೀಸ್ ಕಟ್ಟಕ್ಕೂ ರೊಕ್ಕ ಇಲ್ಲ. ಹೌದು, ಇವತ್ತು ಮಕ್ಕಳು ಮದುವೆ ಇದೆ, ಮದುವೆಗೂ ರೊಕ್ಕ ಇಲ್ಲ. ಇದ್ದವ್ರೇನೆಲ್ಲೋ ಮಾಡ್ಬೋದು. ಆದರೆ ಇವತ್ತು ಒಂದು ಬೇರೆ ಶಾಸಕರಾದರೆ, ಮಾಜಿ ಶಾಸಕರಾದ್ರೆ ಪಿಂಚಣಿ ಬರುತ್ತೆ, ರಾಜಕೀಯರು ನಿವೃತ್ತರಾದರೆ ಪಿಂಚಣಿ ಬರುತ್ತೆ. ಆದ್ರೆ ಇವತ್ತು ರೈತರಿಗೆ ಏನು ಬರುತ್ತಾ? ಬರೀ 6 ತಿಂಗಳ ಬೆಳೆ ಬಂದಿಲ್ಲ. ಹೋದ ಬೇರೆ ನಂದೇ 20 ಕ್ವಿಂಟಲ್ ಹತ್ತಿ ಆಗಿತ್ತು, 20 ಕ್ವಿಂಟಲ್ ಸೂರ್ಯಪಾನ ಆಗಿತ್ತು. ಈ ವರ್ಷ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟೋಗಿದೆ. ಇವತ್ತು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡೋಕ್ಕೂ ಇವರಿಲ್ಲ. ತಕ್ಷಣ ರೈತರ ಬ್ಯಾಂಕ್ ಖಾತೆಗಳಿಗೆ ಪಾವತಿಸುವುದು, ಮಾನ್ವಿ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಿಸುವುದು, ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡುವುದು, ಪ್ರತಿ ಎಕರೆಗೆ 50,000 ಬರ ಪರಿಹಾರ ನೀಡುವುದು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಣವನ್ನು ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ವಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾರ್ಯ ನಮ್ಮ ಜಿಲ್ಲೆಯಲ್ಲಿ 23,109 ರೈತರನ್ನು ಮುಂಗಾರು ಮತ್ತು ಹಿಂಗಾರು ಸೇರಿ 23,109 ರೈತರು ಜೋಳವನ್ನು ನಮಗೆ ಸರ್ಕಾರಕ್ಕೆ ಸರಬರಾಜು ಮಾಡಿದ್ದಾರೆ. ಆ ಪೈಕಿ ನಮಗೆ ಒಟ್ಟಾರೆಯಾಗಿ 500 ಕೋಟಿ ರೂಪಾಯಿ ಅವಶ್ಯಕತೆ ಬರೀ ನಮ್ಮ ರಾಯಚೂರು ಜಿಲ್ಲೆಗೆ ಇದೆ. ಅತಿ ಹೆಚ್ಚು ಜೋಳ ಬೆಳೆದಿರತಕ್ಕಂಥ ಜಿಲ್ಲೆ. ನಮ್ಮಲ್ಲಿ ಒಟ್ಟಾರೆ ಕ್ವಾಂಟಿಟಿ ವೈಸ್ ಹೇಳಬೇಕು ಅಂತಂದರೆ 12,65,000 ಈ ಒಂದು ತಿಂಗಳ ಎಂಟರ ಒಳಗಡೆ ಮುಂಗಾರಿನ ಕಂಪ್ಲೀಟ್ನಲ್ಲಿ ಶೇರ್ ಮಾಡ್ತೀವಿ. 15 ಡೇಸ್ 15 ದಿನಗಳ ಒಳಗಾಗಿ ಸಂಪೂರ್ಣ ಪೇಮೆಂಟನ್ನು ಈಗ ಜಾಹೀರಾತು.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್. ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ. ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆಧೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600.
7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಪಘಾತ ಪ್ರಕರಣಗಳು, ರಕ್ತಹೀನತೆಯಿಂದ ಬಳಲುವ ಮಕ್ಕಳು ಹಾಗೂ ಹೆರಿಗೆಗೆ ದಾಖಲಾಗುವ ಮಹಿಳೆಯರಿಗೆ ಅಗತ್ಯ ಪ್ರಮಾಣದ ರಕ್ತ ಒದಗಿಸಲು ನಿಯಮಿತವಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಅತ್ಯಗತ್ಯ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಂದಿತಾ ಹೇಳಿದರು. ನಗರದ ಜಹೀರಾಬಾದ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ರಕ್ತದ ಬೇಡಿಕೆ ಹೆಚ್ಚುತ್ತಿದ್ದು, ಬೇಡಿಕೆಗೆ ಅನುಗುಣವಾಗಿ ರಕ್ತ ಸಂಗ್ರಹವಾಗದ ಕಾರಣ ಕೆಲವೊಮ್ಮೆ ಖಾಸಗಿ ರಕ್ತ ಬ್ಯಾಂಕ್ಗಳ ನೆರವು ಪಡೆಯಬೇಕಾಗುತ್ತದೆ. ಇದರಿಂದ ಬಡ ರೋಗಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುತ್ತದೆ ಎಂದು ತಿಳಿಸಿದರು. ಕಾಲೇಜುಗಳು ಆರಂಭವಾದ ನಂತರ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು ರಕ್ತದಾನ ಶಿಬಿರ ಆಯೋಜಿಸಬೇಕು. ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಜನರಲ್ಲಿ ರಕ್ತದಾನದ ಕುರಿತು ಜಾಗೃತಿ ಮೂಡಿಸಿ ಪ್ರತಿಯೊಂದು ಕುಟುಂಬದಿಂದ ಕನಿಷ್ಠ ಒಬ್ಬರು ರಕ್ತದಾನ ಮಾಡುವಂತೆ ಪ್ರೇರೇಪಿಸಬೇಕು ಎಂದು ಕರೆ ನೀಡಿದರು. ಹೆರಿಗೆಗೆ ದಾಖಲಾಗುವ ಬಹುತೇಕ ಮಹಿಳೆಯರಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡುಬರುವುದರಿಂದ ಅವರಿಗೆ ಹೆಚ್ಚಿನ ಪ್ರಮಾಣದ ರಕ್ತದ ಅಗತ್ಯವಿರುತ್ತದೆ. ಅಲ್ಲದೆ ಅಪಘಾತ ಪ್ರಕರಣಗಳು ಹಾಗೂ ರಕ್ತಹೀನತೆಯಿಂದ ಬಳಲುವ ಮಕ್ಕಳ ಚಿಕಿತ್ಸೆಯಲ್ಲಿಯೂ ರಕ್ತದ ಅವಶ್ಯಕತೆ ಹೆಚ್ಚಿರುತ್ತದೆ. ಹೀಗಾಗಿ ನಿಯಮಿತ ರಕ್ತದಾನ ಶಿಬಿರಗಳ ಮೂಲಕ ಬೇಡಿಕೆ ಮತ್ತು ಪೂರೈಕೆ ನಡುವೆ ಸಮತೋಲನ ಸಾಧಿಸಬೇಕಾಗಿದೆ ಎಂದು ಹೇಳಿದರು. ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗಿ ಆರೋಗ್ಯಕ್ಕೂ ಪ್ರಯೋಜನವಾಗುತ್ತದೆ. ಆದ್ದರಿಂದ ಆರೋಗ್ಯವಂತರು 3 ಅಥವಾ 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಕಾರ್ಯದಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡಿದರು. ಒಂದು ಅಧಿಕಾರಿ. ಸೊ ಎಲ್ಲ ಒಂದು ಕಷ್ಟ ಸುಖಗಳು ಏನಿರುತ್ತೆ ನಮ್ಮ ಕೆಳಹಂತ ಭಾಗದಲ್ಲಿ ಗೊತ್ತಿರೋವಂಥ ಅಧಿಕಾರಿ. ಸೊ ಇಲ್ಲಿ ನಾನು DHOಕ್ಕಿಂತ ಜಾಸ್ತಿ ಐ ಆಮ್ ರೆಪ್ರೆಸೆಂಟಿಂಗ್ ಆಲ್ ಆಫ್ ಯು. ಹೌದಿಲ್ಲ, ರೆಪ್ರೆಸೆಂಟಿಂಗ್ ಆಲ್ ಆಫ್ ಯು, ಐ ಆಮ್ ಜಸ್ಟ್ ದಿ ಫೇಸ್ ಅಷ್ಟೇ. ಬಟ್ ನಿಮ್ಮ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಯಿತು. ಈಗ ಶ್ವೇತಾಂಬರಿ ಮೇಡಮ್ ಹೇಳಿದ್ರು, ನಾವು ಆಯಿತು ಬೇರೆ ಕಡೆ ಅರೇಂಜ್ ಮಾಡಿ, ಇಲ್ಲ ಮೇಡಮ್ ನಮ್ಮ UPSCಯಲ್ಲೇ ಸರ್ ಅವರ ಒಂದು ಸಪೋರ್ಟಿಂದ ನಾವು ನಮ್ಮ ಕಡೆನೇ ಅರೇಂಜ್ ಮಾಡ್ತೀವಿ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಡೈಲಿ ನಮಗೆ ರಕ್ತದ ಕೊರತೆ ಎಷ್ಟಿದೆ, ಎಷ್ಟು ಬೇಡಿಕೆ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ನೈಟ್ ಕಾಲ್ಸ್ ಅವ್ರಿಗೆ ಹೋಗುತ್ತೆ, ಈ ಕೇಸಲ್ಲಿ ಹೋಗಿದೆ ರಕ್ತ ಅರೇಂಜ್ ಮಾಡಿ, ಅದನ್ನು ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತಿದೆ, ನಮಗೆ ರೆಗ್ಯುಲರ್ ಆಗಿ ಈಗ ಸಮ್ಮರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರಲ್ಲ, ಬಟ್ ಒನ್ಸ್ ಕಾಲೇಜಸ್ ಎಲ್ಲ ಓಪನ್ ಆದಮೇಲೆ ಆದಷ್ಟು ನಮಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಬ್ಲಡ್ ಕ್ಯಾಂಪ್ ಅರೇಂಜ್ ಆಗಲೇಬೇಕು. ಯಾಕೆಂದರೆ ನಮಗೆ ಈಗ ಯಾವುದೇ ಒಂದು ತಾಯಿ ಹೆರಿಗೆಗೆ ಬಂದಾಗ, ಮಹಿಳೆ ಹೆರಿಗೆಗೆ ಬಂದಾಗ, ಸೊ ಅವರಲ್ಲಿ ನಾವು ಎಷ್ಟು ಗುಳಿಗೆಗಳು ಕೊಟ್ಟರು, ಎಷ್ಟು ಪೌಷ್ಟಿಕಾಂಶ ಕೊಟ್ಟರು ರಕ್ತಹೀನತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಇದನ್ನು ನಾವು ಹೆರಿಗೆ ಟೈಮಲ್ಲಿ ಅವರಿಗೆ ಜಾಸ್ತಿ ರಕ್ತ ಬೇಕಾಗುತ್ತೆ. ಸೊ ನಮಗೆ ರೆಗ್ಯುಲರ್ ಕ್ಯಾಂಪ್ಸ್ ಆದರೆ ಮಾತ್ರ ಆ ಡಿಮ್ಯಾಂಡ್ ಸಪ್ಲೈ ಮ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ನಮಗೆ ರಕ್ತದ ಕೊರತೆ, ಮತ್ತು ನಾವು ಪ್ರೈವೇಟ್ ಬ್ಲಡ್ ಬ್ಯಾಂಕ್ಸಿಗೆ ಹೋಗಬೇಕಾಗತ್ತೆ. ಅಲ್ಲೆಲ್ಲ ನಾವು ಎಷ್ಟು ರೇಟ್ ಫಿಕ್ಸೇಷನ್ ಮಾಡಿದ್ರು ಅದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆಗೇ ಆಗುತ್ತೆ ಬಡ ಜನರಲ್ಲಿ. ಸೊ ಹೀಗಾಗಿ ನಾವು ರೆಗ್ಯುಲರ್ ಆಗಿ ಒಂದು ಕ್ಯಾಂಪ್ಸ್ ಮಾಡೋಣ. ನಮ್ಮ ಏರಿಯಾದಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಮೋಟಿವೇಶನ್ ಮಾಡಬೇಕು. ಆಶಾಸ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಆದಷ್ಟು ಈಗ ಅವ್ರು ಎಷ್ಟು 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ರಕ್ತ ಕೊಡ್ತಾರೆ, ಅವ್ರಿಗೆ ಡೆಫಿನೆಟ್ ಇನ್ನೂ HP ಇಂಪ್ರೂವ್ ಆಗುತ್ತೆ.
ಹೊಸ ರಕ್ತ ಕಣಗಳು ಬರ್ತವೆ, ಡೆಫಿನೆಟ್ ಆಗಿ HP ಇಂಪ್ರೂವ್ ಆಗುತ್ತೆ. ಸೊ ನಾವು ಎಲ್ಲರನ್ನೂ ಮೋಟಿವೇಟ್ ಆಗಬೇಕು, ಅಂದರೆ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಬ್ಲಡ್ ಡೊನೇಟ್ ಮಾಡಲೇಬೇಕು ಅಂತ ನಾವು ಮೋಟಿವೇಟ್ ಮಾಡಿದಾಗ ಸೊ ಅಲ್ಲಿ ನಮಗೆ ಬೇಕಿರೋವಂಥ ಆಕ್ಸಿಡೆಂಟ್ ಕೇಸಸ್ ಇರಲಿ ಅಥವಾ ಒಂದು ಚಿಕ್ಕ ಮಗು ಯಾವುದಾದ್ರೂ ಒಂದು ಅನಿಮಿಯಾದಿಂದ ಬಳಲ್ತಿರುವ ಮಗುಗೆ ಅಥವಾ ಬಾಣಂತಿ ಹೆರಿಗೆಗೆ ಬಂದಿರೋ ಮೇಜರ್ ಬರೋದು ಇವರೇ. ಸೊ ಇಂಥವರಿಗೆ ನಮಗೆ ಸಪ್ಲೈ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಜಾಸ್ತಿ ಆಗುತ್ತೆ. ಸೊ ಪ್ರೈವೇಟಲ್ಲಿ ಇರುತ್ತೆ, ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಡೋನರ್ಸ್ ಬರ್ತಾರೆ. ಬಟ್ ಗೌರ್ಮೆಂಟ್ ಸೆಟಪ್ಪಲ್ಲಿ ಡೋನರ್ಸ್ ತುಂಬ ಜನ ಮುಂದೆ ಬರೆದಿರೋ ಕಾರಣದಿಂದ ನಮಗೆ ಸ್ವಲ್ಪ ಶಾರ್ಟೇಜ್ ಫೇಸ್ ಆಗುತ್ತೆ. ಸೊ ಈ ಒಂದು 2 ಮಾತು ಮಾತಾಡಲಿ. ಸಮಾಜ ಸೇವಕ ರವೀಂದ್ರ ಜಾಲ್ದಾರ್ ಮಾತನಾಡಿ, ರಕ್ತದಾನವು ಶ್ರೇಷ್ಠ ದಾನವಾಗಿದ್ದು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ನಿಯಮಿತವಾಗಿ ರಕ್ತದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. PHC ವ್ಯಾಪ್ತಿಯಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುವಂತೆ ವೈದ್ಯರು ಹಾಗೂ ಸಿಬ್ಬಂದಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು. ರಕ್ತದಾನ ಮಹತ್ವವನ್ನು ವೈದ್ಯರು ಈಗಾಗಲೇ ವಿವರಿಸಿದ್ದು, ಕಳೆದ ಹಲವು ವರ್ಷಗಳಿಂದ ಪ್ರತಿ 3 ಅಥವಾ 4 ತಿಂಗಳಿಗೊಮ್ಮೆ ನಿಯಮಿತವಾಗಿ ರಕ್ತದಾನ ಮಾಡುತ್ತಿದ್ದೇನೆ. ಈಗ 63 ವರ್ಷ ವಯಸ್ಸಾದರೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ರಕ್ತದಾನವು ಒಂದು ಕಾರಣವಾಗಿದೆ ಎಂಬ ನಂಬಿಕೆ ಇದೆ ಎಂದರು. ರಕ್ತದಾನ ಮಾಡಿದ ಬಳಿಕ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ ಎಂಬುದು ವೈದ್ಯಕೀಯವಾಗಿಯೂ ಸಾಬೀತಾಗಿದೆ. ಆದ್ದರಿಂದ ಆರೋಗ್ಯವಂತರು ಯಾವುದೇ ಭಯವಿಲ್ಲದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು. ವಿಶೇಷವಾಗಿ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಕ್ಕೆ ಪ್ರೇರೇಪಿಸಬೇಕೆಂದು ಕರೆ ನೀಡಿದರು. ಇಷ್ಟು ಮಾತ್ರ ಸತ್ಯ. ನಾನು ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಪ್ರತಿ 3 ಮಂತ್ ಕೊಡ್ತಾ ಇದ್ದೆ ಮೇಡಮ್. 3 or 4 ಮಂತ್ ಕಂಪಲ್ಸರಿ ಕೊಡ್ತಿದ್ದೆ. ಹಾಕಿ ಪ್ಲೇಯರ್ ಗೋಲ್ ಕೀಪರ್ ಕಂಪಲ್ಸರಿ ಕೊಡಬೇಕಂತ ಕೋಚ್ ಅವ್ರು ಹೇಳ್ತಿದ್ರು, ಕಂಪಲ್ಸರಿ ಕೊಡ್ತಾ ಇದ್ದೀವಿ. ದೇವ್ರದ್ದು 60 ಪ್ಲೇಯರ್ಸ್ ಇದ್ದೀವಿ. ಒಳ್ಳೆ ಆರೋಗ್ಯ ಕಾಪಾಡ್ಕೊಂಡು ಬಂದಿವಿ ಅಂದರೆ ಬಿಕಾಸ್ ಆಫ್ ಬ್ಲಡ್ ಡೊನೇಷನ್ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ರೀಜನ್ರೇಟ್ ಆಗುತ್ತೆ ಅನ್ನೋ ಡಾಕ್ಟರ್ ಸಾಹೇಬ್ ಅಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಏನು ಹೇಳ್ಬೇಕಂದ್ರೆ ಬ್ಲಡ್ ಡೊನೇಷನ್ ಅದಕ್ಕೆ ನಾನು ಹೇಳಿದೆ ಮೇಡಮ್. ಫಸ್ಟ್ ಬಂದ್ಕೊಳ್ಳೆ ಯಾರು ಇದರಲ್ಲಿ ಗೊತ್ತಿಲ್ಲ, ಆಶಾ ಕಾರ್ಯಕರ್ತರು ಎಲ್ಲ ಒಂದು ಬ್ಲಡ್ ಕೊಡ್ಬೇಕಂತ ಹೇಳಿದ್ರೆ ಒಂದು 3 ml ಕೊಡಲೇಬೇಕು ಅವ್ರು. ಯಾಕಂದ್ರೆ ದೇ ಆರ್ ಫಿಟ್ ರೈಟ್ ನಾವು ಯಾರಿಲ್ಲ ಅವ್ರು ಇದ್ದಾರೆ, ಅವ್ರು ಪ್ರತಿ ಹೋಗೋಬೇಕಂತ ಹೇಳ್ತಾ ಇದ್ದೀವಿ ಅವ್ರ ಪಾಪ. ಯಾಕಂದರೆ ಬ್ಲಡ್ ನಮ್ಮ ಹುಡುಗರು ಹೇಳಿದ್ರೆ ಬರ್ತಾ ಇದ್ದಾರೆ ಮೇಡಮ್. ಬರ್ತಾ ಇಲ್ಲ ಆಗ್ತೀವಿ ಮಾಡೋಣ ಅಂತ ಹೇಳಿದ್ವಿ. ಸಾಕು ಇರ್ತದ PHS ಸೆಂಟ್ರ್ ಇದ್ದಂತೆ ಎಲ್ಲ ಸಿಸ್ಟರ್ಗಳಿಗಾಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ PHO ಹಾಗೂ THO ಎಲ್ಲರಿಗೂ ನಮ್ಮ ನಗರದಲ್ಲಿ ನಾನು 13 ನಿವಾಸಿಗಳು ಮೊದಲನೇದಾಗಿ ಒಳ್ಳೆಯದಾಗಲಿ, ಎಲ್ಲರಿಗೂ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊತಾ ಇದ್ದೀವಿ ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಯಶೋಧ ಸೇರಿದಂತೆ ಅನೇಕರು ಇದ್ದರು. ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಮನೆಗಳ ನಿರ್ಮಾಣವನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದು, ಫಲಾನುಭವಿಗಳಿಂದ ವಸೂಲಿ ಮಾಡಲಾಗುತ್ತಿರುವ 1 ಲಕ್ಷ ವಂತಿಗೆ ಹಣವನ್ನು ಕೈಬಿಟ್ಟು ಸರ್ಕಾರವೇ ಉಚಿತವಾಗಿ ಪುನರ್ವಸತಿ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಪ್ರತಿಭಟನೆ ನಡೆಸಲಾಯಿತು. ದೇವದಾಸಿ ಪದ್ಧತಿ ಕೇವಲ ಒಂದು ಸಾಮಾಜಿಕ ಪಿಡುಗು ಮಾತ್ರವಲ್ಲ, ಮಹಿಳೆಯರ ಮೇಲಿನ ಶೋಷಣೆ ಮತ್ತು ಜಾತಿ ಆಧಾರಿತ ಅಮಾನವೀಯ ದೌರ್ಜನ್ಯದ ವ್ಯವಸ್ಥೆಯಾಗಿದೆ. ದೇವದಾಸಿ ಪದ್ಧತಿ ನಿಷೇಧಗೊಂಡಿದ್ದರೂ ಅದರ ದುಷ್ಪರಿಣಾಮಗಳನ್ನು ಅನುಭವಿಸುತ್ತಿರುವ ಮಹಿಳೆಯರು ಹಾಗೂ ಅವರ ಕುಟುಂಬಗಳ ಪುನರ್ವಸತಿ ಮತ್ತು ಆರ್ಥಿಕ ಸಬಲೀಕರಣ ಸರ್ಕಾರದ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಒತ್ತಾಯಿಸಿದರು. ಸಾಮಾನ್ಯ ಕುಟುಂಬಗಳಲ್ಲಿ ತಂದೆ ತಾಯಿ ಇಬ್ಬರು ಕುಟುಂಬದ ಜವಾಬ್ದಾರಿಯನ್ನು ಹೊರುತ್ತಾರೆ. ಆದರೆ ದೇವದಾಸಿ ಕುಟುಂಬಗಳಲ್ಲಿ ತಾಯಿಯೊಬ್ಬರೇ ಕುಟುಂಬವನ್ನು ನಿರ್ವಹಿಸುವ ಪರಿಸ್ಥಿತಿ ಇದೆ. ದೇವರ ಹೆಸರಿನಲ್ಲಿ ಮಹಿಳೆಯರ ಶೋಷಣೆ ನಡೆದರೂ ಮಕ್ಕಳ ಜವಾಬ್ದಾರಿಯನ್ನು ಹೊರುವ ವ್ಯವಸ್ಥೆಯೇ ಇಲ್ಲ. ಇದರಿಂದ ಈ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ಇದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯ ಹದಗೆಡುತ್ತಿದೆ ಎಂದು ಆರೋಪಿಸಿದರು. ಸಂಘದ ನಿರಂತರ ಹೋರಾಟದ ಫಲವಾಗಿ ನಗರದ ಆಶಾಪುರ ರಸ್ತೆಯ ಕೇಂದ್ರೀಯ ವಿದ್ಯಾಲಯದ ಹಿಂಭಾಗದಲ್ಲಿರುವ ಸರ್ವೆ ನಂಬರ್ 1403ರಲ್ಲಿ 206 ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿಗಾಗಿ 5 ಎಕರೆ ಜಮೀನು ಮಂಜೂರಾಗಿತ್ತು. 2019ರಲ್ಲಿ ಮನೆಗಳ ನಿರ್ಮಾಣ ಕಾರ್ಯ ಆರಂಭವಾದರೂ 7 ವರ್ಷಗಳಾದರೂ ಕೇವಲ 84 ಮನೆಗಳು ಮಾತ್ರ ಅಂತಿಮ ಹಂತದ ತಲುಪಿದ್ದು, ಉಳಿದ 122 ಮನೆಗಳ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಮನೆಗಳ ನಿರ್ಮಾಣ ವಿಳಂಬದಿಂದ ಅನೇಕ ಕುಟುಂಬಗಳು ಸಂಕಷ್ಟದಲ್ಲಿ ಬದುಕುತ್ತಿದ್ದು, ಕೆಲವು ಫಲಾನುಭವಿಗಳು ಮನೆ ಸಿಗುವ ಮುನ್ನವೇ ಮೃತಪಟ್ಟಿರುವುದು ವಿಷಾದನೀಯ ಎಂದು ಹೇಳಿದರು. ಫಲಾನುಭವಿಗಳಿಂದ ವಸೂಲಿ ಮಾಡಲಾಗುತ್ತಿರುವ 1 ಲಕ್ಷ ವಂತಿಗೆ ಹಣವನ್ನು ರದ್ದುಪಡಿಸಿ ಸರ್ಕಾರವೇ ಉಚಿತ ಪುನರ್ವಸತಿ ಕಲ್ಪಿಸಬೇಕು. ಸರ್ವೆ ನಂಬರ್ 1403ರಲ್ಲಿ ನಡೆಯುತ್ತಿರುವ ಮನೆಗಳ ನಿರ್ಮಾಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಎಲ್ಲ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಬೇಕೆಂದು ಮನವಿ ಮಾಡಿದರು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿಗೊಳಿಸಬೇಕು. ಮಾಜಿ ದೇವದಾಸಿ ಮಹಿಳೆಯರಿಗೆ ನೀಡಲಾಗುತ್ತಿರುವ ಮಾಸಿಕ ಸಹಾಯಧನವನ್ನು 2,000ರಿಂದ 6,000ಕ್ಕೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು.
ದೇವದಾಸಿ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರತಿ ಕುಟುಂಬಕ್ಕೆ 5 ಎಕರೆ ಸಾಗುವಳಿ ಯೋಗ್ಯ ಭೂಮಿ ನೀಡಬೇಕು ಹಾಗೂ ಸ್ವಯಂ ಉದ್ಯೋಗಕ್ಕಾಗಿ 5 ಲಕ್ಷ ಸಹಾಯಧನದೊಂದಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಒದಗಿಸಬೇಕು. ಬೇಡಿಕೆಗಳು ಈಡೇರುವವರೆಗೆ ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ಕಾರ್ಯ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ದೇವದಾಸಿ ಮಹಿಳೆಯರಿಂದ ವಂತಿಕೆ ಹಣವನ್ನು ಕಟ್ಟಬೇಕನ್ನುವುದನ್ನು ಕೈ ಬಿಡಲೇಬೇಕು. ಸರ್ಕಾರವೇ ಉಚಿತವಾಗಿ ಪುನರ್ವಸತಿ ಕೊಡಲೇಬೇಕು. ಸರ್ಕಾರವೇ ಉಚಿತವಾಗಿ ಪುನರ್ವಸತಿ ಕೊಡಲೇಬೇಕು. ಹೀಗಾಗಿ 5 ಎಕರೆ ಜಮೀನು ಕೊಡಲೇಬೇಕು. ಸ್ವಯಂ ಉದ್ಯೋಗಕ್ಕಾಗಿ 5 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಸೌಲಭ್ಯ ಕೊಡಲೇಬೇಕು. ದೇವದಾಸಿ ಮಹಿಳಾ ಸಂಘದ ಅಹೋರಾತ್ರಿ ಅನಿರ್ದಿಷ್ಟ ದೇವದಾಸಿ ಮಹಿಳೆಯರಿಗೆ ನೀಡಲಾಗುತ್ತಿರುವ ಮಾಸಿಕ ಸಹಾಯಧನ 6,000 ರೂಪಾಯಿಗೆ ಹೆಚ್ಚಳ ಮಾಡಲೇಬೇಕು. 6,000 ರೂಪಾಯಿಗೆ ಹೆಚ್ಚಳ ಮಾಡಲೇಬೇಕು. ಕಳೆದ 7 ವರ್ಷಗಳಿಂದ ನಿಧಾನಗತಿಯಲ್ಲಿ ದೇವದಾಸಿ ಮಹಿಳೆಯರ ಅನಿರ್ದಿಷ್ಟ ಅವಧಿ ಅಹೋರಾತ್ರಿ ಧರಣಿ ಹೋರಾಟಕ್ಕೆ ಇಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆಯಿಂದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಮಾಡುವ ಉದ್ದೇಶ ಮತ್ತು ಹೋರಾಟದ ಮುಖ್ಯ ಬೇಡಿಕೆಗಳೇನೆಂದರೆ, ನಮ್ಮ ದೇವದಾಸಿ ಮಹಿಳೆಯರಿಗೆ ಮನೆಗಳು ಕೊಟ್ಟು 7 ವರ್ಷಗಳಾದರೂ ಕೂಡ ಇದು ಇನ್ನೂ ಕೂಡ ನಿರ್ಮಾಣಗೊಂಡಿಲ್ಲ. ಈಗ ಅರ್ಧಕ್ಕೆ ನಿಂತುಬಿಟ್ಟು ಮನೆಗಳು ಕಟ್ಟೋದು. ಈಗ ಉಳಿದಂಥ ಮನೆಗಳು ಕೂಡ ಆದಷ್ಟು ಬೇಗ ನಿರ್ಮಾಣಗೊಳಿಸಬೇಕು ಅನ್ನೋದೊಂದು ನಾವೊಂದು ಡಿಮ್ಯಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಅವರಿಗೆ ದೇವದಾಸಿ ಮಹಿಳೆಯರಿಗೆ ವಂತಿಕಾನ 1 ಲಕ್ಷ ರೂಪಾಯಿ ಕೊಡಬೇಕಂತ ಸರ್ಕಾರ ಇವತ್ತು ಕೇಳ್ತಾ ಇದೆ. ಅವರಿಗೆ 1 ಲಕ್ಷ ರೂಪಾಯಿ ಕೊಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಸರ್ಕಾರನೇ ಉಚಿತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ವಿ. ಆ ಮನೆಗಳು ಕೂಡ 196 ಮನೆಗಳು ಇವತ್ತು ನಿರ್ಮಾಣಗೊಳ್ಳಬೇಕಾಗಿದೆ. ಅದರಲ್ಲಿ 80 ಮನೆಗಳು ಮಾತ್ರ ಪೂರ್ಣಗೊಂಡಿವೆ. ಅವು ಕೂಡ ಪೂರ್ಣಗೊಳಿಸ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ದೇವದಾಸಿ ಮಹಿಳೆಯರಿಗೆ ಕೂಡ ಇವತ್ತು ಜೀವನ ನಡೆಸಲಿಕ್ಕೆ ಅವ್ರು ಕೊಡ್ತಕ್ಕಂಥ 2,000 ರೂಪಾಯಿ ವೇತನ ಸಾಕಾಗಂಗಿಲ್ಲ. ಹಾಗಾಗಿ ಅವರಿಗೂ ಕೂಡ 6,000 ರೂಪಾಯಿ ವೇತನ ಕೊಡಬೇಕನ್ನೋದೊಂದಿಷ್ಟು ನಾವು ಡಿಮ್ಯಾಂಡ್ ಇಟ್ಕೊಂಡು ಮಾಡ್ತಾ ಇದ್ವಿ ಪೆನ್ಷನ್ನು. ಆಮೇಲೆ ಅವರಿಗೆ 5 ಎಕರೆ ಜಮೀನು ಕೊಡಬೇಕಂತ ನಾವು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ವಿ. 5 ಎಕರೆ ಜಮೀನು ಕೂಡ ಕೊಡಬೇಕು. ಮತ್ತು ಅವರು ದೇವದಾಸಿ ಮಹಿಳೆಯರಿಗೆ ಮಕ್ಕಳಿಗೆ ಕೂಡ ಉದ್ಯೋಗದಲ್ಲಿ ಅವರಿಗೆ ಮೀಸಲಾತಿ ಇಟ್ಟು ಅವ್ರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು. ಇದೇ ಥರ ನಾವೆಲ್ಲ ಹೋರಾಟದಲ್ಲಿ ಹಲವಾರು ಡಿಮ್ಯಾಂಡ್ಗಳು ಇಟ್ಕೊಂಡು ನಾವಿತ್ತು ಹೋರಾಟ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಗೌರವಾಧ್ಯಕ್ಷ ಕೆಜಿ ವೀರೇಶ್, ಮಹಾದೇವಿ, ಜಮಲಮ್ಮ, ಸಂತೋಷಮ್ಮ, ಸರೋಜಮ್ಮ, ತಿಪ್ಪಮ್ಮ, ಜಮಲಮ್ಮ, ನಾಗಮ್ಮ, ನರಸಮ್ಮ, ಬಡಮ್ಮ, ಲಾಕಮ್ಮ, ಆನಂದ್, ಹುಲಿಗೆಪ್ಪ, ರವಿ, ಬಸಂತಿ, ಭೀಮೇಶ್ ಸೇರಿದಂತೆ ಮಾಜಿ ದೇವದಾಸಿ ಮಹಿಳೆಯರು ಭಾಗವಹಿಸಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆಯಲ್ಲಿನ ಅಕ್ರಮ ಹಾಗೂ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆ ಖಚಿತಪಡಿಸುವ ಹಿನ್ನೆಲೆ ತುರ್ತು ಮಧ್ಯಸ್ಥಿಕೆ ವಹಿಸಬೇಕೆಂದು ಆಗ್ರಹಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನೇತೃತ್ವದಲ್ಲಿ ಹಲವು ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬುಧವಾರ ನಗರದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಗಾಂಧಿ ವೃತ್ತದ ತಹಸೀಲ್ದಾರ್ ಕಾರ್ಯಾಲಯ ತಲುಪಿತು. ಮೆರವಣಿಗೆಯುದ್ದಕ್ಕೂ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಭವಿಸುತ್ತಿರುವ ವೈಫಲ್ಯಗಳ ನೈತಿಕ ಹೊಣೆ ಹೊತ್ತು ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರಕ್ಕೆ ಹೇಳಿದಿಕ್ಕಾರ, ಪೇಪರ್ ಲೀಕ್ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನೋಡ್ತೇವೆ, ವಿಡಿಯೋ ಮುಖಾಂತರ, ದೃಶ್ಯ ಮಾಧ್ಯಮ ಮುಖಾಂತರ ವಿದ್ಯಾರ್ಥಿಗಳ ಮೇಲೆ ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತೇಳಿ ಸಕಾರಾತ್ಮಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೋ, ಒಂದು ಕಡೆ ಯಾರ ಹತ್ರ ಹೋದ್ರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಗೈಡೆನ್ಸ್ ಸಿಗುತ್ತೆ. ಗೈಡ್ಲೈನ್ಗಾಗಿ ಹುಡುಕಾಡ್ತಿರ್ತಾರೆ. ಮಕ್ಕಳ ಜೊತೆ ಮಕ್ಕಳು ವೈದ್ಯರಾಗಬೇಕಂದ್ರೆ ತಂದೆ ತಾಯಿಗಳು ಕೂಡ ಕಷ್ಟಪಡ್ತಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು PUCಯಲ್ಲಿ ಓದ್ತಾ ಇದ್ದೀರಿ. ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರ್ತದೆ ಎಷ್ಟು ಮಟ್ಟಿಗೆ ಕಷ್ಟ ಇದೆ. ನೀಟ್ ಪರೀಕ್ಷೆಯಲ್ಲಿ ಪಾಸಾಗಿ ನಾನು ವೈದ್ಯನಾಗಬೇಕು, ನಾನು ಉನ್ನತ ಶಿಕ್ಷಣ ಪಡಿಬೇಕಂತ ಕನಸ್ಕೊಂಡಿರ್ತಾರೆ. ಇಂಥ ವ್ಯವಸ್ಥೆಯಲ್ಲಿ ಭಾರತ ಸರ್ಕಾರ ನೀಟ್ ಪರೀಕ್ಷೆಯನ್ನು ಅಕ್ರಮ ಎಸಗಿ
ಲಕ್ಷಾನುಗಟ್ಟಲೆ ಪ್ರಶ್ನೆ ಪತ್ರಿಕೆಯನ್ನು 20 ಲಕ್ಷಕ್ಕೆ 30 ಲಕ್ಷಕ್ಕೆ ಮಾರಾಟ ಮಾಡಿ ಇವತ್ತು ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಇದನ್ನ ವಿರೋಧ ಮಾಡಿ ಕಳೆದ 25 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸಿದವರು ಯಾರೇ ಮಾಡಲಿ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿನೋ ಇನ್ನೊಂದು ಪಾರ್ಟಿನೋ ವಿದ್ಯಾರ್ಥಿಗಳನ್ನು ಎಡಪಕ್ಷಗಳನ್ನು ವಿದ್ಯಾರ್ಥಿ ಸಂಘಟನೆಗಳನ್ನು ಸರಿಯಾದ ರೀತಿ ಪರೀಕ್ಷೆ ಪ್ರಕ್ರಿಯೆಯನ್ನು ನಡೆಸೋಕ್ಕಾಗದೇ ಇದ್ರೆ ಶಿಕ್ಷಣ ಇಲಾಖೆ ಯಾಕಬೇಕು, ಶಿಕ್ಷಣ ಮಂತ್ರಿ ಯಾಕಬೇಕು, ಸರಿಯಾದ ರೀತಿಯಲ್ಲಿ ಸಫಲವಾಗಿ ಒಂದು ಪರೀಕ್ಷಾ ಪ್ರಕ್ರಿಯೆಯನ್ನು ಮುಗಿಸಲಾಗದೆ ಆಗದೇ ಇರತಕ್ಕಂಥ ಇಂಥ ಶಿಕ್ಷಣ ವ್ಯವಸ್ಥೆ ಯಾಕಬೇಕು ಅನ್ನೋಂಥ ಪ್ರಶ್ನೆಯನ್ನು ದೇಶದ ಮುಂದೆ ಭಾರತ ಸರ್ಕಾರ ಮುಂದೆ ಅಲ್ಲಿ ಹೋರಾಟ ಇಟ್ಟಿದ್ದಾರೆ. ಅವರು ಕೇಳ್ತಾ ಇರ್ತಕ್ಕಂಥದ್ದು ಪ್ರಮುಖ ಒಂದು ಬೇಡಿಕೆ, ಇಂಥ ಒಂದು ಅವಘಡಕ್ಕೆ ಕಾರಣವಾಗಿರ್ತಕ್ಕಂಥ ಶಿಕ್ಷಣ ಮಂತ್ರಿ ಅವನು ನೈತಿಕವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಇಲ್ಲಿವರೆಗೆ ಅವನು ರಾಜೀನಾಮೆ ಕೊಟ್ಟಿಲ್ಲ. ಮತ್ತೆ ನೀವು ಸಂಸ್ಕೃತಿಯನ್ನು ಕಾಪಾಡ್ತೀವಿ ಈ ದೇಶಕ್ಕೆ ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ 2014ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ನೀವು ನಿಮ್ಮ ಮಂತ್ರಿಗಾದ್ರೂ ಕಿವಿಯಲ್ಲಿ ಅಲ್ಲಪ್ಪ ಸರಿಯಾದ ರೀತಿ ನೀವು ಮಾಡಿಲ್ಲ, ನೀನು ರಾಜೀನಾಮೆ ಕೊಡು, ನಮಗೆ ನೈತಿಕವಾಗಿ ಜನರ ಮುಂದೆ ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತೇಳಿ ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಾದ ಟಿ ಹುಸೇನ್ ಸಾಬ್, ಬಸವರಾಜ್ ಬಾದರ್ಲಿ, ಶಫೀವುಲ್ಲಾ ಖಾನ್, ಸೈಯದ್ ತನ್ವೀರ್, ನೇಹಾ ಸಮರೀನ್, ಅಫ್ಜಲ್ ಹುಸೇನ್, ಸಮಯ್ಯ ಪರ್ವೀನ್, ಇರ್ಷಾದ್ ಅತ್ತಾರ್, ಡಾಕ್ಟರ್ ವಸೀಂ ಅಹಮದ್ ಸೇರಿದಂತೆ ಅನೇಕರಿದ್ದರು. ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಡುವ ಗಂಗಾವತಿ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಹಾದಿಮನಿ ಇವರ ಮೇಲೆ ಹಲ್ಲೆ ನಡೆಸಿರುವ ಆರೋಪದ ಮೇಲೆ ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶನಾಲಯದ ಸಹಾಯಕ ಆಡಳಿತ ಅಧಿಕಾರಿ ಸಿದ್ದರಾಮ ಕಟ್ಟಿಮನಿ ಎಂಬುವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಕುಲಸಚಿವರು ಆದೇಶಿಸಿದ್ದಾರೆ. ಕೆಲಸ ನಿಮಿತ್ತ ಗಂಗಾವತಿಯಿಂದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಹಾದಿಮನಿಯ ಅವರ ಮೇಲೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಹ ಆಡಳಿತ ಅಧಿಕಾರಿಯಾಗಿರುವ ಸಿದ್ದರಾಮ ಕಟ್ಟಿಮನಿ ಹಾಗೂ ಇವರ ಪತ್ನಿ ಹಾಗೂ ಪತ್ನಿಯ ತಂಗಿ ವಿಜಯಲಕ್ಷ್ಮಿ ಹಾಗೂ ಅಪರಿಚಿತ ವ್ಯಕ್ತಿಯೊಬ್ಬರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಕುರಿತು ಜುಲೈ 19ರಂದು ನಗರದ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಚೇರಿಯ ಸಿಬ್ಬಂದಿಗಳ ಸಮ್ಮುಖದಲ್ಲಿಯೇ ಹಲ್ಲೆ ನಡೆಸಿ ದುರ್ವರ್ತನೆ ಪ್ರದರ್ಶಿಸಿರುವ ಆರೋಪದ ಮೇಲೆ ಸೇವೆಯಿಂದ ಅಮಾನತುಗೊಳಿಸಿ ಕೇಂದ್ರ ಸ್ಥಾನ ಬಿಡದಂತೆ ಆದೇಶಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 25 ಮತ್ತು 26ರಂದು ಬಸವ ಉತ್ಸವ, ಗೋಷ್ಠಿಗಳು, ಪಥಸಂಚಲನ, ಸಿದ್ದರಾಮಪ್ಪ. ದೆಹಲಿಯಲ್ಲಿ ನೀಟ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಯುವ ಕಾಂಗ್ರೆಸ್ನಿಂದ 23ರಂದು ಬೃಹತ್ ಪ್ರತಿಭಟನೆ, ಮರಿಸ್ವಾಮಿ. ಬರಗಾಲ ಘೋಷಣೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ, ಜೋಳ ಮಾರಾಟದ ಬಾಕಿ ಹಣ ಜುಲೈ 31ರೊಳಗೆ ಪಾವತಿ ಭರವಸೆ. ಜಹೀರಾಬಾದ್ನಲ್ಲಿ ರಕ್ತದಾನ ಶಿಬಿರ, ನಿರಂತರ ರಕ್ತದಾನ ಶಿಬಿರಗಳ ಮೂಲಕ ರಕ್ತದ ಕೊರತೆ ನೀಗಿಸಬೇಕು, ಡಾಕ್ಟರ್ ನಂದಿತಾ. ದೇವದಾಸಿ ಮಹಿಳೆಯರ ಮನೆಗಳ ನಿರ್ಮಾಣ ನೆನೆಗುದಿಗೆ, ದೇವದಾಸಿ ವಿಮೋಚನಾ ಸಂಘದಿಂದ ಪ್ರತಿಭಟನೆ. ಮತ್ತು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಹಾದಿಮನಿ ಮೇಲೆ ಹಲ್ಲೆ, ಕೃಷಿ ವಿಶ್ವವಿದ್ಯಾಲಯ ಸಹಾಯಕ ಆಡಳಿತ ಅಧಿಕಾರಿ ಸಿದ್ದರಾಮ ಕಟ್ಟಿಮನಿ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raitu's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026ರಂದು ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ, ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ.
ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.